ಹೆಣ್ಣು ಕೈ ಹಿಡಿದ ಮನೆ ಗೆಲ್ಲತ್ತೆ. ಅದೇ ಹೆಣ್ಣು ಕಣ್ಣಲ್ಲಿ ನೀರು ಹಾಕಿದ್ರೆ ಆ ಮನೆ ಸೋಲುತ್ತೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಆ ಮನೆಯವರೆಲ್ಲರೂ ಮಲಗಿರ್ಬೇಕಾದ್ರೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೆಳಗ್ಗೆ ಎದ್ದು ಕೂಡಲೇ ಗಂಡನ ಕಾಫಿ, ಮಕ್ಳಿಗೆ ತಿಂಡಿ, ಡಬ್ಬಿ, ಹಾಗೆ ಇನ್ನೊಂದು ಕಡೆ ಮನೆ ಕೆಲಸ. ನಿನ್ನ ಕನಸೇನು, ನಿನ್ನ ಆಸೆ ಏನು ಅಂತ ಯಾರೂ ಕೇಳಲ್ಲ. ಆದರೆ ಮನೆಯವರೆಲ್ಲರ ಕನಸನ್ನ ಪೂರ್ತಿ ಮಾಡೋಕ್ಕೆ ಅವ್ರು ಶ್ರಮ ಪಡ್ತಿರ್ತಾರೆ. ಸಮಾಜ ಅಂದ್ಕೊಳತ್ತೆ ನೀವು ಹೆಣ್ಮಕ್ಳು ನಿಮ್ಮ ಕೈಲಿ ಏನೂ ಆಗಲ್ಲ ಅಂತ. ಆದರೆ ನಾವು ಮಾತಾಡಲ್ಲ, ಸಾಧನೆ ಮಾಡಿ ತೋರಿಸ್ತೀವಿ. ಒಂದು ಹೆಣ್ಣು ತಾಯಿಯಾಗಿ, ಮಗಳಾಗಿ, ಹೆಂಡತಿಯಾಗಿ, ಅದಕ್ಕಿಂತ ದೊಡ್ಡ ಶಕ್ತಿಯಾಗಿ ಜೀವನ ನಡೆಸ್ತಿರ್ತಾಳೆ. ಹೆಣ್ಣಿನ ಕನಸಿಗೆ ಬೆಲೆ ಇಲ್ಲ ಅಂತ ಹೇಳುವಂಥ ಸಮಾಜನೇ ಒಂದಲ್ಲ ಒಂದು ದಿನ ಅವಳ ಸಕ್ಸಸ್ನ ನೋಡಿ ಚಪ್ಪಾಳೆ ತಟ್ಟತ್ತೆ. ಯಾವ ಮನೆಯಲ್ಲಿ ಹೆಣ್ಮಕ್ಳು ಕಣ್ಣೀರು ಹಾಕ್ತಾರೋ ಆ ಮನೇಲಿ ಖುಷಿ ಇರಲ್ಲ. ಯಾವ ಮನೆಯಲ್ಲಿ ಹೆಣ್ಮಕ್ಳು ನಗ್ನಗ್ತಾ ಇರ್ತಾರೆ ಆ ಮನೆ ಸ್ವರ್ಗದ ರೀತಿ ಇರುತ್ತೆ. ಸ್ವರ್ಗ ನರ್ಕ ಮಾಡೋದು ಪ್ರತಿಯೊಂದು ಆ ಮನೆಯ ಗಂಡಸಿನ ಕೈನಲ್ಲಿದೆ. ಅವಳಿಗೆ ಸ್ವಲ್ಪ ಗೌರವ ಕೊಡಿ, ಸ್ವಲ್ಪ ಪ್ರೀತಿ ಕೊಡಿ, ಹಾಗೆ ಸ್ವಲ್ಪ ಉತ್ತೇಜನ ಕೊಟ್ಟರೆ ಸಾಕು, ನಿಮ್ಮನೆಯನ್ನು ಸ್ವರ್ಗದ ರೀತಿ ಇಟ್ಕೊಳ್ಳೋದಕ್ಕೆ ಆ ಹೆಣ್ಣು ಕಾರಣ ಆಗ್ತಾಳೆ. ಸೊ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ನನ್ನ ಕಡೆಯಿಂದ ಹ್ಯಾಪಿ ವುಮೆನ್ಸ್ ಡೇ. ಮುಂಚೆ ಎಲ್ಲ ದಿನ ಶುರುವಾಗ್ತಿದ್ದು ಟೆನ್ಷನಿಂದ. ಬೆಳಗ್ಗೆ ಬೇಗ ಹೇಳ್ಬೇಕು, ಮಕ್ಳು ಡಬ್ಬಿ ಪ್ಯಾಕ್ ಮಾಡಬೇಕು ಅಂತೆಲ್ಲ ತುಂಬ ಟೆನ್ಷನ್ ಇರ್ತಿತ್ತು. ಆದರೆ ಈಗ ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ ಆ ಟೆನ್ಷನ್ ಕಮ್ಮಿ ಆಗಿದೆ. ಆದರೆ ಕೆಲಸದ ಒತ್ತಡ ಅಂತೂ ಖಂಡಿತ ಇದ್ದೇ ಇರುತ್ತೆ. ಬೆಳಗ್ಗೆ ಎದ್ದ ಕೂಡಲೇ ನಮ್ಮದೆಲ್ಲ ಒಂದು ಪ್ಲ್ಯಾನ್ ಆಗುತ್ತೆ. ಇವತ್ತು ಏನೇನು ಕೆಲಸ ಇದೆ, ಯಾವ ಕೆಲಸ ಹೇಗೆ ಮಾಡಬೇಕು ಅಂತ ಅದನ್ನು ಪ್ರತಿಯೊಂದನ್ನು 3 ಜನ ಕೂತ್ಕೊಂಡು ಒಂದು ಪ್ಲ್ಯಾನ್ ಮಾಡ್ತೀವಿ. ಆ ಪ್ಲ್ಯಾನ್ ಪ್ರಕಾರನೇ ಇವತ್ತು ಇಡೀ ದಿನದ ಶೆಡ್ಯೂಲ್ ಇರುತ್ತೆ. ಇದೊಂಥರ ವರ್ಕ್ ಫ್ರಮ್ ಹೋಮ್ ಅಂತಲೇ ಅನ್ಕೋಬೋದು. ಸೊ ನಾವು 3 ಜನ ಸೇರಿ ನಡೆಸ್ತಿರೋಂಥ ಕಂಪನಿನೇ ನಮ್ಮ ಬೈಸೂಜಿ ಮಸಾಲ ಕಂಪನಿ. ಸೊ ಮನೆಯಲ್ಲೇ ಮಾಡಿದ್ರೂ ಕೂಡ ಅಷ್ಟೇ ಕೆಲಸಗಳು ಜಾಸ್ತಿ ಇರುತ್ತೆ. ಪ್ರೊಡಕ್ಷನ್ ವರ್ಕ್ ಇರುತ್ತೆ, ಪ್ಯಾಕಿಂಗ್ ಇರುತ್ತೆ, ಆರ್ಡರ್ಸ್ ಇರುತ್ತೆ, ಕೆಲವೊಮ್ಮೆ ರಿಟರ್ನ್ ಬರುತ್ತೆ, ಹಾಗೆ ಕೊರಿಯರ್ದು ಪ್ರಾಬ್ಲಮ್ ಆಗುತ್ತೆ. ಈ ಥರದ್ದೆಲ್ಲ ಸಾಕಷ್ಟು ಕೆಲಸಗಳು ಇದ್ದೇ ಇರುತ್ತೆ. ಕೆಲಸಕ್ಕೆ ಅಂತ ಹೊರಗಡೆ ಹೋಗೋವಂಥವ್ರಿಗೆ ಮನೆ ಕೆಲಸ ಎಲ್ಲ ಬಿಟ್ಟು ಹೊರಗಡೆ ಕೆಲಸಕ್ಕೆ ಅಂತ ಹೋದರೆ ಬರೀ ಅದಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾರೆ. ಆದರೆ ಮನೇಲಿ ಕೂತ್ಕೊಂಡು ಕೆಲಸ ಮಾಡೋರ್ದು ಹಾಗಿರೋದೇ ಇಲ್ಲ. ಇದಕ್ಕೆ ಯಾವುದೇ ಟೈಮಿಂಗ್ಸ್ ಕೂಡ ಇರಲ್ಲ. ಮಕ್ಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಇದೊಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ರೀತಿ 6 ಪೀಸ್ ಬ್ರೆಡ್ಡನ್ನು ಕಟ್ ಮಾಡಿ ಇಟ್ಕೊಳ್ಳಿ. ನಂತರ 3 ಮೊಟ್ಟೆಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿ ಹಾಕಿ ಬೀಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಸೊ ಇದನ್ನು ನೀವು ಡಬ್ಬಿಗೆ ಪ್ಯಾಕ್ ಮಾಡ್ಕೊಳ್ಬೋದು ಅಥವಾ ಸಂಜೆ ಹೊತ್ತು ಸ್ನ್ಯಾಕ್ಸ್ ಥರನೂ ಮಾಡ್ಕೊಳ್ಬೋದು. ನಂತರ ಇನ್ನೊಂದು ಬೌಲಲ್ಲಿ ಸ್ವಲ್ಪ ಟೊಮೆಟೊ ಕೆಚಪ್, ಸ್ವಲ್ಪ ಮೇಯೋನೇಸ್ ಹಾಕಿ ಇದೊಂದು ಸಾಸ್ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಡಿಪ್ ಥರನೂ ಉಪಯೋಗಿಸ್ಕೋಬೋದು ಅಥವಾ ಸ್ಪ್ರೆಡ್ ಥರನೂ ಉಪಯೋಗಿಸ್ಕೋಬೋದು. ವಾರದಲ್ಲಿ 5 ದಿನ ನಮ್ಮ ಮನೆಯಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ಮೊಟ್ಟೆ ಮತ್ತು ಗೆಣಸು ಇದ್ದೇ ಇರುತ್ತೆ. ಇದೆರಡರಲ್ಲೂ ಹೆಚ್ಚು ಪ್ರೋಟೀನ್ ಇರೋದ್ರಿಂದ ಬ್ರೇಕ್ಫಾಸ್ಟ್ ಸಮಯದಲ್ಲಿ ತಿನ್ಬೋದು. ಮುಂಚೆಲ್ಲ ನಾವು ಸ್ವೀಟ್ ಗೆಣಸನ್ನು ಉಪ್ಪು, ನೀರು ಹಾಕಿ ಬೇಯಿಸ್ತಾ ಇದ್ವಿ. ಆನಂತರ ನಾನು ಸ್ಟೀಮಲ್ಲಿ ಬೇಯಿಸೋಕ್ಕೆ ಶುರು ಮಾಡಿದೆ. ಅದಕ್ಕಿಂತಲೂ ಹೆಚ್ಚಾಗಿ ಈಗ ಹೆಂಚು ಮೇಲೆ ಇದನ್ನು ಬೇಯಿಸ್ತಾ ಇರುವಂಥ ಗೆಣಸಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. 10 ನಿಮಿಷದಲ್ಲಿ ಇದು ಹೆಂಚು ಮೇಲೆ ಬೆಂದೋಗುತ್ತೆ. ಒಂದು ಪಾತ್ರೆ ಮುಚ್ಚಿಟ್ಟು ಒಂದು 10 ನಿಮಿಷದಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಸೊ ಅದೇ ರೀತಿ ಮೊಟ್ಟೆ ಕೂಡ ನೀವು ಬೇರೆ ಯಾವುದೇ ರೀತಿಯಲ್ಲಾದರೂ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸಮಯದಲ್ಲಿ ನೀವು ತಿನ್ಬೋದು. ಇವತ್ತಿನ ಬ್ರೆಡ್ ಬ್ರೇಕ್ಫಾಸ್ಟ್ ನೋಡ್ಕೊಂಬರೋಣ. ಮೊದಲು ತವಾದಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿ ಅರ್ಧ ಪೋರ್ಷನ್ ಮೊಟ್ಟೆ ಮಾತ್ರ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಬ್ರೆಡ್ ಸ್ಲೈಸಸ್ನ ಈ ರೀತಿ ಅರೇಂಜ್ ಮಾಡಿದ ನಂತರ ಉಳಿದಿರುವಂಥ ಮೊಟ್ಟೆ ಮೇಲ್ಗಡೆಯಿಂದ ಹಾಕೋಣ. ಸೊ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಮೊಟ್ಟೆ ಕೊಡೋದು ತುಂಬ ಒಳ್ಳೆಯದು. ಮುಂಚೆ ನಾವು ತುಂಬ ಚಿಕ್ಕವರಿದ್ದಾಗ ಹಸಿ ಮೊಟ್ಟೆನೇ ನಮಗೆ ಬೆಳಗ್ಗೆ ಹೊತ್ತು ಕುಡಿಯೋಕ್ಕೆ ಕೊಡ್ತಾಯಿದ್ರು. ಹಸಿ ಮೊಟ್ಟೆ ಮತ್ತು ಹಾಲು ಈ ಥರದ್ದೆಲ್ಲ ಹೆಚ್ಚು ಮಕ್ಳಿಗೆ ಕೊಡಬೇಕು, ಬೆಳೆಯುವಂಥ ಮಕ್ಕಳಿಗೆ ಅಂತ ಹೇಳಿ ಕೊಡ್ತಿದ್ರು. ಆದರೆ ಈಗಂತೂ ಯಾರು ಹಸಿ ಮೊಟ್ಟೆ ಕುಡಿಯೋದಿಲ್ಲ. ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಂಥ ಶಕ್ತಿ ಕೂಡ ಬೇಕು. ಹಾಗಾಗಿ ನೀವು ಬೇರೆ ಬೇರೆ ರೀತಿಯಲ್ಲಿ ಮೊಟ್ಟೆನ ಮಕ್ಕಳಿಗೆ ಈ ರೀತಿ ಮಾಡಿಕೊಡ್ಬೋದು. ಒಂದು ಸೈಡ್ ಅದನ್ನು ಬೆಂದ ಮೇಲೆ ಮತ್ತೊಂದು ಸೈಡ್ ಇದನ್ನು ತಿರುಗಿಸ್ಕೊಂಡು ನಂತರ ಅದರ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಸಾಸ್, ಸ್ವಲ್ಪ ಈರುಳ್ಳಿ, ಕ್ಯಾಪ್ಸಿಕಮ್ ಹಾಗೆ ಚೀಸ್ ಮತ್ತು ಹಾಕ್ಕೊಳ್ಳಿ. ಚೀಸ್ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಒಂದು ಪಿಂಚಷ್ಟು ಉಪ್ಪನ್ನು ಸ್ಪ್ರಿಂಕಲ್ ಮಾಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ತುಂಬ ಜಾಸ್ತಿ ಬೇಯಿಸೋವಂಥ ಅವಶ್ಯಕತೆ ಇಲ್ಲ, ಕ್ರಂಚಿನೆಸ್ ಹಾಗೆ ಸಿಗ್ತಾ ಇರುತ್ತೆ. ಮಿಡಲಲ್ಲಿ ಆ ತರಕಾರಿ ಎಲ್ಲ ಇರುತ್ತೆ, ಚೀಸ್ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅರ್ಧ ಪೋರ್ಷನ್ನ ಈ ರೀತಿ ಫೋಲ್ಡ್ ಮಾಡಿ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ಏನಾದ್ರು ಹಾಕಿ ಎರಡೂ ಕಡೆಗೆ ಸ್ವಲ್ಪ ಬೇಯಿಸಿ ನಂತರ ತೆಗೆದುಬಿಟ್ಟು ಕಟ್ ಮಾಡಿ ಕೊಡ್ಬೋದು. ಸೊ ರುಚಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಈ ರೀತಿ ನೀವು ಕ್ವಿಕ್ಕಾಗಿ ಮಾಡಿಕೊಡ್ಬೋದು. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ನೀವೆಷ್ಟು ತರಕಾರಿ, ಚೀಸ್ ಒಳಗಡೆ ಸ್ಟಫ್ ಮಾಡಿರ್ತೀರ ಅಂತ ಯಾರು ನೋಡಲ್ಲ, ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಸಾಸ್ ಜೊತೆಗೆ ನೀವು ಸರ್ವ್ ಮಾಡ್ಬೋದು. ಇವತ್ತೇನಾಯಿತು ಅಂದರೆ ಮಫಿನ್ ಇದರಲ್ಲ ಗೊತ್ತಲ್ಲ, ಮಫಿನ್ಗೆ ಚಿಕನ್ ಅಂತೂ ತುಂಬ ಇಷ್ಟ. ಚಿಕನ್ ಖಾಲಿಯಾಗಿ ಸುಮಾರಾಗಲಿ 4 ದಿನ ಆಯಿತು. ಹಾಲು ಹಾಕ್ತಿದ್ವಿ, ಏನೂ ಇಲ್ಲ ಅಂದರೆ ಒಂದೊಂದು ಸತಿ ತುಂಬ ಹಸುವಾದರೆ ಹಾಲು ಕುಡಿತಾ ಇದ್ದ.
ಇವತ್ತು ಬೆಳಗ್ಗೆನೆ ಮೇಲಿಂದ ಕೂತ್ಕೊಂಡ್ಬಂದ, ಹರ್ಷಿತ್ ರೂಮಲ್ಲಿ ಮಲ್ಕೊಂಡಿದ್ದ, ಬಂದ ತಕ್ಷಣ ಹಾಲು ತೋರಿಸ್ದೆ, ಹಿಂಗೆ ಅಂದ್ಕೊಂಡು ಹೋದ. ಅಂದರೆ ಅವ್ನಿಗೆ ಇಷ್ಟ ಇಲ್ಲ ಅಂತ ಅರ್ಥ. ಫ್ರಿಡ್ಜ್ ಹತ್ರ ಹೋಗ್ತಾನೆ ಚಿಕನ್ ಇದೆಯಾ ಅಂತ ಹುಡುಕಕ್ಕೆ. ಫ್ರಿಡ್ಜ್ ಓಪನ್ ಮಾಡಿ ತೋರಿಸಿದ್ರೆ ಅದು ಚಿಕನ್ ಇಲ್ಲ ಅಂತಂದರೆ ವೆಯ್ಟ್ ಮಾಡ್ತಾನೆ. 3 ಸರ್ತಿ ಹೇಳಿದೆ ಅವ್ನಿಗೆ ತರಿಸ್ಕೊಟ್ಟು ನೀನು ಅಂತ. ನಾನು ಕಾಫಿ ಮಾಡ್ತಾಯಿದ್ದೆ, ಕಾಫಿ ಮಾಡ್ಕೊಂಡು ಬರಬೇಕಾದ್ರೆ ಆರ್ಡರ್ ಮಾಡುವಾಗ ನಾನು ಮುಂದೆನೇ ಕೂತ್ಕೊಂಡು ಕಾಯ್ದೆ, ಟೇಬಲ್ ಮೇಲೆ ಕೂತ್ಕೊಂಡು ಕಾಯ್ದೆ. ಅವ್ನಿಗೆ ಗೊತ್ತು ನಾವು ಆರ್ಡರ್ ಮಾಡ್ತಿದ್ದೀವಿ ಅಂತ. ಅದಾದಮೇಲೆ ಕಾಫಿ ಮಾಡ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದೀನಿ. ಮತ್ತೆ ನಾನು ಮುಂದೆ ಬಂದ, ಇಲ್ಲಿ ಕೂತ್ಕೊಂಡು ಮತ್ತೆ ವೆಯ್ಟ್ ಮಾಡ್ತಾ ಇದ್ದ. ನಾವು ಪ್ರತಿ ಸರ್ತಿ ಚಿಕನ್ ತರಿಸುವಾಗ ಅವ್ನಿಗೆ ಗೊತ್ತಾಗುತ್ತೆ ನಾನು ತರಿಸ್ತಾ ಇದ್ದೀನಿ ಅಂತಂದು. ಇಲ್ಲಿ ಕೂತ್ಕೊಂಡು ಕಾಯ್ದ. ಮತ್ತೆ ಕೆಳಗಡೆ ಹೋದೆ ಆರ್ಡರ್ ರಿಸೀವ್ ಮಾಡ್ಕೊಳ್ಳೋಕ್ಕೆ ಅಂತ. ಹಿಂದೆನೇ ಬಂದ. ಸರಿ ಆರ್ಡರ್ ರಿಸೀವ್ ಮಾಡ್ಕೊಂಡಿದ್ದು ನೋಡ್ದೆ. ಅದಾದಮೇಲೆ ನಾನು ಕೆಳಗಡೆ ಬಾಗಿಲು ನೀರು ಹಾಕ್ತಾ ಇದ್ದೆ. ಅಲ್ಲೇ ಮೆಟ್ಲು ಮೇಲೆ ಕೂತ್ಕೊಂಡು ಕಾಯ್ತಾ ಇದ್ದ. ಆಚೆ ಹೋದ, ಬಂದ್ ಮಾಡ್ಬಿಟ್ಟು ಬಂದ. ಮತ್ತೆ ಒಳಗಡೆ ಬಂದ. ಆ ಬ್ಯಾಗಲ್ಲಿ ಅವ್ನಿಗೆ ಗೊತ್ತು ಚಿಕನ್ ಇದೆ ಅಂತ. ಸೀದಾ ಒಳಗಡೆ ಬಂದು ನನಗೆ ಮುಂಚೆ ಕಾಯ್ತಾ ಇದ್ದ. ನಾನು ಕಿಚನಿಗೆ ತೊಗೊಂಡೋಗಿ ಅದರಲ್ಲಿರೋ ಐಟಮ್ ಎಲ್ಲ ಒಂದೊಂದೇ ತೆಗೆದೆ. ಲಾಸ್ಟಲ್ಲಿ ಒಂದು ಐಟಮ್ ತೆಗೆದೆ. ಅಲ್ಲಿವರೆಗೂ ಪೇಷನ್ಸಿಂದ ಕಾಯ್ದ. ಹೆಂಗೆ ಅಂದರೆ ಅವನಿಗೆ ಎಷ್ಟು ಕ್ಲೆವರ್ ಇದ್ದಾನೆ ಅಂದರೆ, ಒಂದು ಸತಿ ಚಿಕನ್ ಫ್ರಿಡ್ಜಲ್ಲಿ ಇದೆ ಅಂತ ಗೊತ್ತಾಗ್ಬಿಟ್ರೆ ಒಂದು ಸತಿ ನನ್ನ ಹತ್ರ ಹಾಕಿಸ್ಕೊತಾನೆ. ಇವಾಗ ನಾನು ಒಂದು ಪೀಸ್ ಹಾಕಿದ ತಕ್ಷಣ ಫ್ರಿಡ್ಜಲ್ಲಿ ಇಟ್ಬಿಟ್ಟೆ. ಅಲ್ಲೆಲ್ಲೂ ಕಾಣಿಸ್ಲಿಲ್ಲ. ಮತ್ತೆ ಮೇಲೆ ಹೋದ. ಫಸ್ಟ್ ಪ್ರೀ ಕರ್ಕೊಂಬರ್ತಾನೆ. ಪ್ರೀನ ಹತ್ರ ಒಂದು ಪೀಸ್ ಹಾಕಿಸ್ಕೊತಾನೆ. ಅವನು ಹೆಂಗೆ ಅಂದರೆ ಹೋಗಿ ಪ್ರೀನ ಕೂಗ್ತಾನೆ. ರೂಮ್ ಬಾಗ್ಲಾಕೊಂಡಿದ್ರೆ ಕೂಗ್ಬಿಟ್ಟು ಎಬ್ಬಿಸ್ಬಿಟ್ಟು ಸೀದಾ ಹೋಗಿ ಫ್ರಿಡ್ಜ್ ಮುಂದೆ ಕರ್ಕೊಂಡು ಹೋಗ್ತಾನೆ. ಫ್ರಿಡ್ಜನ್ನು ತೆಕ್ಕೊಟ್ಟ ಮೇಲೆ ತಿಂತಾನೆ. ಮತ್ತೆ ಹೋಗ್ತಾನೆ ಹರ್ಷಿತ್ ರೂಮ್ ಹತ್ರ ಹೋಗ್ತಾನೆ. ಹರ್ಷಿತ್ನ ಕರ್ಕೊಂಬರ್ತಾನೆ. ಅವನ ಹತ್ರ ಒಂದು ಪೀಸ್ ಹಾಕ್ಸ್ಕೊತಾನೆ. ಹಿಂಗೆ ಅವನಿಗೆ ಫ್ರಿಡ್ಜಲ್ಲಿರೋ ಚಿಕನ್ ಖಾಲಿ ಆಗೋರ್ಗೂ ಬೇರೆ ಏನೂ ಬೇಡ. ಅವನಿಗೆ 3 ಹೊತ್ತು ಹೋಗಿ ಫ್ರಿಡ್ಜ್ ಮುಂದೆ ನಿಂತ್ಕೊಂಡು ಒಬ್ಬರನ್ನೇ ಕರ್ಸಿ ಪೀಸ್ ಹಾಕ್ಸ್ಕೊಂತೀನಿ. ನೋಡಿ ಇವಾಗ ನಾನು ಹಾಕಿರ್ತೀನಿ, ಹರ್ಷನ್ ಕರ್ಕೊಂಡು ಬರೋದನ್ನ ಶೂಟ್ ಮಾಡ್ತೀನಿ. ಅವನು ಏನು ಅದು ಐಸ್ ಆಗ್ಬಿಟ್ಟಿದೆ, ತೆಗಿಯೋಕ್ಕೂ ಬಿಡ್ತಾ ಇಲ್ಲ. ದೊಡ್ಡ ಪೀಸೇ ಬರ್ತಿದೆಯಲ್ಲ. ಫೋನ್ ಮೇಲೆ, ಕೀಬೋರ್ಡ್ ಮೇಲೆ, ಬುಕ್ ಮೇಲೆ, ಫುಲ್ ಬಾಡಿ. ಯಾರು ಬರ್ತಾರೆ ಚಿಕನ್ ಕೊಡ್ತಾರೆ, ಅಥವಾ ಇಲ್ಲಿ ಫ್ರಿಡ್ಜ್ ಮುಂದೆ ಬರ್ತಾ ಇದ್ದಂಗೆ ಒಂದ್ಸತಿ ಕೂಗಕ್ಕೆ ಶುರು ಮಾಡ್ತಾನೆ, ಓಪನ್ ಮಾಡಿ ತಗೊಳ್ಳಿ ಅಂತ. ಬಾಪ ನಿಂಗೋಸ್ಕರನೇ ಕಾಯ್ತಿದ್ದಾನೆ. ಏನಾಯ್ತು ಕೊಡ್ಬೇಕಾ? ಆಯಿತು, ನಂದು ಒಂದು ರೌಂಡ್ ಆಯಿತು, ಪ್ರಿಯಿಂದ ಒಂದು ರೌಂಡ್ ಆಯಿತು. ಇವಾಗ ನಿಂದೊಂದು ಕೋಟ ಬಾಕಿ ಇದೆ. ಬೌಲಲ್ಲಿ ಇರೋದ ಒಂದೇ. ಈಗ ನಾನು ತೋರಿಸ್ತಿರೋ ಅಂಥ ಈ ರೆಸಿಪಿ ಬಹುಶಃ ನೀವು ಯಾವಾಗಲೂ ಟ್ರೈ ಮಾಡಿರಲ್ಲ. ಇದು ಒಂದು ಸತಿ ನೀವು ಮಾಡಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಥವಾ ಮಧ್ಯಾಹ್ನ ಲಂಚಿಗೆ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೆ ಸಂಜೆ ಚಾಟ್ಸ್ ಥರನೂ ನೀವು ಇದನ್ನು ತಿನ್ಬೋದು. ಇದು ಬಿಳಿ ಬಟಾಣಿ. ರಾತ್ರಿ ನೆನೆಸಿಟ್ಟಿದೆ. ನೆನೆಸಿರೋಂಥ ಬಟಾಣಿನ ಕುಕ್ಕರಲ್ಲಿ ಬೇಯಿಸ್ಕೊಳ್ಳುವಾಗ ಇದ್ರ ಜೊತೆಗೆ ಆಲೂಗಡ್ಡೆ, ಈರುಳ್ಳಿ, ಟೊಮೆಟೊ, ಕಟ್ ಮಾಡಿರೋಂಥ ಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದು ಮುಳುಗೋಷ್ಟು ಮಾತ್ರ ನೀರು ಹಾಕೋಣ. ನೀರು ಜಾಸ್ತಿ ಹಾಕೋದು ಬೇಡ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ಲಿ ಕ್ಲೋಸ್ ಮಾಡಿ ಸುಮಾರು ಒಂದು 4 ಅಥವಾ 5 ವಿಸಿಲ್ ಕೂಗಿಸ್ಕೋಬೇಕು. ಬಿಳಿ ಬಟಾಣಿ ಬೇಯೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ನೆನೆಸಿದ್ರು ಕೂಡ ಒಂದು 4-5 ವಿಸಿಲ್ ಇದನ್ನು ಕೂಗಿಸ್ಕೋಬೇಕು. ನಂತರ ಇದು ಕುಕ್ಕರ್ ಕೂಗುವಷ್ಟರಲ್ಲಿ ನಾನು ಈ ಕಡೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಸ್ವಲ್ಪ ಜೀರಿಗೆ, ಇಂಗು ಮತ್ತು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೆಟೊ, ಕಟ್ ಮಾಡಿಟ್ಕೊಂಡಿರೋಂಥ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಇದಿಷ್ಟನ್ನ ಒಗ್ಗರಣೆ ಮಾಡ್ಕೊಳ್ಳೋಣ. ಬೇಯಿಸಕ್ಕೆ ಹಾಕಿರೋದಷ್ಟೇ ಅಲ್ಲದೆ ಈ ರೀತಿ ಸ್ವಲ್ಪ ಲೈಟಾಗಿ ಒಗ್ಗರಣೆ ಕೂಡ ಹಾಕೋಬೇಕು. ಆನಂತರ ಖಾರಕ್ಕೆ ಇಲ್ಲಿ ಖಾರದ ಪುಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಹಾಗೆ ಇದಕ್ಕೆ ಮುಖ್ಯವಾಗಿ ಒಂದು ಮಸಾಲ ಹಾಕ್ತಾ ಇದ್ದೀನಿ. ಇದನ್ನು ನೀವು ಗರಂ ಮಸಾಲ ಬೇಕಾದ್ರೆ ಹಾಕೋಬೋದು, ಅಥವಾ ಪಾವ್ ಭಾಜಿ ಮಸಾಲ ಹಾಕೋಬೋದು, ಅಥವಾ ಕಿಚನ್ ಕಿಂಗ್ ಮಸಾಲ ಅಂದರೆ ನಮ್ಮ ನಾನ್ ವೆಜ್ ಮಸಾಲ ಏನು ಬರುತ್ತೆ ಅದನ್ನು ಕೂಡ ಹಾಕೋಬೋದು. ಯಾವುದಾದ್ರೂ ಒಂದು ಎಕ್ಸ್ಟ್ರಾ ಸ್ಪೈಸಸ್ ಇರೋವಂಥ ಮಸಾಲ ಒಂದು ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡು ಆಗಿದೆ. ಇಲ್ಲೊಂದು 4-5 ವಿಸಿಲ್ಗೆ ಬಟಾಣಿನೂ ಬೆಂದಿದೆ, ಹಾಗೆ ಆಲೂಗಡ್ಡೆನೂ ಬೆಂದಿರುತ್ತೆ. ಸ್ವಲ್ಪ ಇದನ್ನು ಮ್ಯಾಶ್ ಮಾಡ್ತಾ ಇದ್ದೀನಿ ಗಟ್ಟಿ ಬರಲಿ ಅನ್ನೋದಕ್ಕೋಸ್ಕರ. ಆಲೂಗಡ್ಡೆನ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗುತ್ತೆ. ನಂತರ ರೆಡಿ ಮಾಡಿಟ್ಕೊಂಡಿರೋಂಥ ಒಗ್ಗರಣೆ ಹಾಕಿ ಈ ಒಗ್ಗರಣೆನ ಈ ಬಟಾಣಿ ಮತ್ತು ಆಲೂಗಡ್ಡೆ ಜೊತೆಗೆ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಸಣ್ಣ ಊರಿನಲ್ಲಿ ಒಂದು 2-3 ನಿಮಿಷ ಕುದಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಯೋ ಹಾಗೆ ಚೆನ್ನಾಗಿ ಕುದಿಸ್ಕೋಬೇಕು. ಇದಕ್ಕೆ ಮತ್ತೊಂದು ಇಂಗ್ರೀಡಿಯೆಂಟ್ ಅದು ಆ್ಯಡ್ ಮಾಡ್ತಿದ್ದೀನಿ, ಅದು ಹುಣಸೆ ರಸ. ಸ್ವಲ್ಪ ಹುಣಸೆ ರಸ ಹಾಕೋದ್ರಿಂದ ಹುಳಿ ಅಂಶ ಇರುತ್ತೆ. ನಾವು ಟೊಮೆಟೊ ಹಾಕಿದರೂ ಕೂಡ ಸ್ವಲ್ಪ ಹುಣಸೆ ರಸ ಹಾಕ್ಕೋಬೇಕು. ಸೊ ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ರೆಡಿ ಆಯಿತು. ಬಟಾಣಿಯಿಂದ ಮಾಡಿರೋಂಥ ಈ ಗ್ರೇವಿನ ನೀವು ಚಪಾತಿಗೆ, ಪೂರಿಗೆ, ರೊಟ್ಟಿಗೆ ಇಂಥದಕ್ಕೆಲ್ಲ ಸರ್ವ್ ಮಾಡ್ಬೋದು. ಲಾಸ್ಟಲ್ಲಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಇದನ್ನು ಇನ್ನು ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೆ. ಇನ್ನೇನು ಕೆಲವೇ ದಿನ ಇದೆ ಯುಗಾದಿ ಹಬ್ಬಕ್ಕೆ. ನಮ್ಮ ಹೊಸ ವರ್ಷ ಶುರುವಾಗ್ತಾ ಇದೆ. ಸೊ ಯುಗಾದಿ ಹಬ್ಬಕ್ಕೋಸ್ಕರ ಗಿಫ್ಟ್ ಪರ್ಚೇಸ್ ಮಾಡೋಕ್ಕೆ ಅಂತಲೇ ಬಂದಿದ್ದೀವಿ.
ನಮ್ಮೆಲ್ಲ ಕಸ್ಟಮರ್ಸ್ಗೆ, ನಮ್ಮ ಬೈಸೂಜಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಿರೋಂಥ ಕಸ್ಟಮರ್ಸ್ಗೆ ಗಿಫ್ಟ್ ಕೊಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಅದಕ್ಕೋಸ್ಕರ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೆ. ಇದು ಕರೆಕ್ಟ್ ಸಮಯ ಅಂತ ಅನ್ನಿಸ್ತು. ಹೊಸ ವರ್ಷಕ್ಕೆ ಅಥವಾ ಯುಗಾದಿ ಹಬ್ಬಕ್ಕೆ ನಮ್ಮ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಕೊಡಬೇಕಂತನೋ ಒಂದು ಆಸೆ ಇತ್ತು. ಅದಕ್ಕೋಸ್ಕರನೇ ಶಾಪಿಂಗ್ ಮಾಡೋಣ ಅಂತ ಬಂದಿದ್ವಿ. ಇಲ್ಲಿ ಬೇಕಾದಷ್ಟು ಆಪ್ಷನ್ಸ್ ಇತ್ತು. ಸೊ ಈ ಸರ್ತಿ ನಾನು ಏನು ಎಲ್ಲ ಹೆಣ್ಮಕ್ಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಗಿಫ್ಟ್ಸ್ನ ಕೊಡಬೇಕು ಅಂತನೋ ಒಂದು ಆಸೆ ಇಟ್ಕೊಂಡಿದ್ದೆ. ಇನ್ನು ಹಲವಾರು ಹಬ್ಬಗಳು ಬರುತ್ತೆ. ಹಬ್ಬಗಳ ಟೈಮಲ್ಲಿ ಬೇರೆ ಬೇರೆ ರೀತಿ ಗಿಫ್ಟ್ಸ್ನ ಕೊಡಬೇಕು ಅಂತನೋ ಒಂದು ಪ್ಲ್ಯಾನ್ ನಾನು ಪ್ರಿಯಾ ಮಾಡ್ತಾ ಇದ್ವಿ. ಒಂದು ಬೌಲಲ್ಲಿ ನಾನು ಬೆಳಗ್ಗೆ ಮಾಡಿರೋಂಥ ಬಟಾಣಿ ಗೊಜ್ಜು ಹಾಕಿದ್ದೀನಿ. ಅದರ ಮೇಲ್ಗಡೆ ಸ್ವಲ್ಪ ಸ್ವೀಟ್ ಚಟ್ನಿ, ಆನಂತರ ಸ್ವಲ್ಪ ಮೊಸರು, ಕಟ್ ಮಾಡಿರೋಂಥ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮೇಲಿಂದ ನೀವು ಬೇಕಿದ್ರೆ ಇದಕ್ಕೆ ಜೀರಿಗೆ ಪುಡಿ, ಹಾಗೆ ಸ್ವಲ್ಪ ಖಾರದ ಪುಡಿ, ಚಾಟ್ ಮಸಾಲ ಇದೆಲ್ಲ ಹಾಕ್ಕೋಬೋದು. ಇದನ್ನು ಚಾಟ್ಸ್ ಥರನೂ ತಿನ್ಬೋದು, ಹಾಗೆ ಚಪಾತಿಗೆ ಗ್ರೇವಿ ಥರನೂ ಸರ್ವ್ ಮಾಡ್ಬೋದು. ಬೆಳಗ್ಗೆ ತಿಂಡಿಗೆ ನಾನು ಇದನ್ನು ಸರ್ವ್ ಮಾಡಿದ್ದೆ. ಸಾಯಂಕಾಲ ಇದನ್ನೇ ಚಾಟ್ಸ್ ಥರ ಸರ್ವ್ ಮಾಡ್ತಾಯಿದ್ದೀನಿ. ಟ್ರೈ ಮಾಡೋಣ. ನಂಗೆ ಬಾಯಲ್ಲಿ ನೀರು ಬರ್ತಿದೆ ಯಾಕೆ ಹೇಳಿ. ಇದರಲ್ಲಿ ಟ್ಯಾಮರೆಂಟ್ ಚಟ್ನಿ ಮತ್ತು ಪಾನಿಪುರಿ ಚಟ್ನಿ ಅದೆಲ್ಲ ಇರೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಇನ್ನೂ ಸೇಮ್ ಮೇಲ್ಗಡೆಯಿಂದ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದ್ರ ಮೇಲ್ಗಡೆ ಸೇವ್ ಅಥವಾ ಪಾಪಡ್ ಅಥವಾ ಪಾಪಡಿ ಅಂತೇನು ಬರುತ್ತೆ, ಅದು ಏನಾದ್ರು ಕ್ರಿಸ್ಪಿನೆಸ್ ಇರೋಂಥದ್ದು ಮೇಲ್ಗಡೆ ಏನಾದ್ರು ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಪುರಿ, ದಹಿ ಪುರಿ, ದಹಿ ಪುರಿ ಆಗ್ತಿರೋದು ಫೀಲಿಂಗ್ ಹಂಗಿದೆ. ಮಸಾಲೆ ಪುರಿ ತಿಂದರೆ ನಮ್ಗೆ ಹೆಂಗಿರುತ್ತೆ ಟೇಸ್ಟ್, ಅದೇ ಥರ ಟೇಸ್ಟ್ ಇರುತ್ತೆ. ಸೊ ಈ ಥರ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಜೊತೆ ಸರ್ವ್ ಮಾಡ್ಬೋದು. ಈವ್ನಿಂಗಲ್ಲಿ ಇದನ್ನು ಚಾಟ್ಸ್ ಥರನೂ ತಿನ್ಬೋದು. ತುಂಬ ಚೆನ್ನಾಗಿದೆ. ಇದರಲ್ಲಿ ಚಟ್ನಿ ಹಾಕಿರೋದ್ರಿಂದ ಸೇವ್ ಹಾಕೊಂಡಿದ್ರೆ ಇನ್ನೂ ಚೆನ್ನಾಗಿದೆ. ಕರ್ಡ್ ಇದೆ, ಸ್ವೀಟ್ ಚಟ್ನಿ ಇದೆ, ಚೆನ್ನಾಗಿದೆ. ಟ್ರೈ ಮಾಡಿ. ಪ್ರಿಯಂದು ನಂದು ಮ್ಯಾಚಿಂಗ್ ಮ್ಯಾಚ್. ನಾನು ಅದೇ ಡ್ರೆಸ್ ಹಾಕೊಂಡ್ಬಂದಿದ್ದೀನಿ, ಪ್ರಿಯನೂ ಅದೇ ಡ್ರೆಸ್ ಹಾಕೊಂಡಿದ್ರು. ಹೆಂಗೆ ಮ್ಯಾಚ್ ಮಾಡಿದ್ವಲ್ಲ. ಪ್ರಿಯ ಹೆಂಗಿದೆ ಟೇಸ್ಟ್ ಮಾಡಿಸೋಣ, ಹೆಂಗಿದೆ ಅಂತ ನೋಡಿ. ಹೆಂಗಿದೆ ಚಾಟ್ಸ್? ಚಾಟ್ಸ್ ತಿಂದ ಅನಿಸಿದಲ್ಲ. ಆ್ಯಕ್ಚುಲಿ ಸಾಯಂಕಾಲ ಚಾಟ್ಸ್ ತಿಂದಿದ್ದರಿಂದ ಇವತ್ತು ಸಾಯಂಕಾಲ ಟೀ ಮಾಡಿರಲಿಲ್ಲ. ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಮಲ್ಕೊಂಡೆ, ನಿದ್ದೆ ಬರೋಂಗಾಯಿತು. ಹರ್ಷಿತ್ಗೆ ಸ್ವಲ್ಪ ಟೀ ಮಾಡಪ್ಪ ಅಂತ ಹೇಳಿದೆ. ಟೀ ಮಾಡೋಕ್ಕೆ ಹೇಳಿದ್ರೆ ಸಾಂಬಾರು ಪಾತ್ರೆ ಇದು, ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಅರ್ಧ ಪಾತ್ರೆ ಟೀ ಮಾಡಿದ್ದಾನೆ. ನಾನು ಒಬ್ಳಿಗೆ ಟೀ ಕೇಳಿದ್ದಕ್ಕೆ ಇಡೀ ಊರಿಗೆ ಆಗುವಷ್ಟು ಟೀ ಮಾಡಿಟ್ಟಿದ್ದಾನೆ. ಕುಡಿಯೋದೆ ಒಂದು ಸಣ್ಣ ಕಪ್ಪಲ್ಲಿ, ನಮ್ಮದೊಂದು ಸ್ಟೀಲ್ ಕಪ್ ಇದೆ, ಅದರಲ್ಲಿ ಒಂದು ಸಣ್ಣ ಕಪ್ಪಷ್ಟು ಟೀ ಕುಡಿಯೋದು ನಾನು ಸಂಜೆ ಹೊತ್ತು. ಇಡೀ ಊರಿಗಾಗುವಷ್ಟು ಅರ್ಧ ಪಾತ್ರೆ ಟೀ ಮಾಡಿಟ್ಟಿದ್ದಾನೆ. ಅದನ್ನು ಹೆಂಗೆ ಖಾಲಿ ಮಾಡೋದು ಇವಾಗ ಅಂತ ಅನ್ನೋಂಗಾಗಿದೆ. ಅದು ತುಂಬ ಸ್ಟ್ರಾಂಗ್ ಮಾಡಿಬಿಟ್ಟಿದ್ದಾನೆ. ಟೀ ಪುಡಿ ಜಾಸ್ತಿ ಹಾಕಿ ತುಂಬ ಸ್ಟ್ರಾಂಗ್ ಮಾಡಿಬಿಟ್ಟಿದ್ದಾನೆ. ಕುಡಿಯೋಕ್ಕೂ ಆಗ್ತಿಲ್ಲ, ತುಂಬ ಕಹಿ ಕಹಿ ಇದೆ. ಹೀಗೆ ಮಕ್ಳಿಗೆ ಏನಾರು ಹೇಳಿದ್ರೆ, ಅದರಲ್ಲೂ ಗಂಡು ಮಕ್ಳಿಗೆ ಏನಾರು ಹೇಳಿದ್ರೆ ಯಾಕಾದ್ರೂ ಹೇಳಿದ್ವು ಅಂತ ಅನ್ಸ್ಬಿಡುತ್ತೆ. ಹಂಗೆ ಮಾಡ್ತಾರೆ. ಏನು ಹೇಳಿದೆ? ಚೆನ್ನಾಗಿ ಕುಡೀರಿ, ಅದಕ್ಕೆ ಚೆನ್ನಾಗಿ ಕುಡೀರಿ ಅಂತ ಟೀ ಅರ್ಧ ಪಾತ್ರೆ ಮಾಡಿಟ್ರೆ ಏನು ಕುಡಿಯೋದು ಅದನ್ನು? ಅಷ್ಟೇ ಹೇಳ್ತಾ ಇದ್ದ. ಅದಕ್ಕಿಂತ ಸ್ವಲ್ಪ ಹಾಲು ಹಾಕ್ಕೊಳ್ಳಿ, ಇನ್ನೂ ಜಾಸ್ತಿ ಇರೋದೇ ಜಾಸ್ತಿ ಅಂದರೆ ಅದಕ್ಕೆ ಇನ್ನು ಸ್ವಲ್ಪ ಹಾಲು ಮಿಕ್ಸ್ ಮಾಡಿಕೊಂಡು ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಂತ. ಅದನ್ನೇ ಖಾಲಿ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತೀನಿ. ಸಾರಿನ ಪಾತ್ರೆಯಲ್ಲಿ ಅರ್ಧ ಪಾತ್ರೆ ಟೀ ಮಾಡಿಟ್ಟಿದೆಯಾ, ಇವಾಗ ಮತ್ತೆ ಅದಕ್ಕೆ ಹಾಲು ಹಾಕೊಂಡು ಸ್ವಲ್ಪ ಬಿಸಿ ಮಾಡಿ. ತುಂಬ ಬೇಡಪ್ಪ, ಸಾಕು ಇವತ್ತಿಗೆ. ಪ್ರಿಯ ಫ್ರೂಟ್ಸ್ ತೊಗೊಂಬರಕ್ಕೆ ಹೋಗಿದ್ದು. ಏನು ತಂದೆ ಚಿನಿ? ಪೈನಾಪಲ್, ಆಮೇಲೆ ವಾಟ್ ಲೀಚಿ ವಾಸ್ ಇಟ್? ಗೋಲ್ಡನ್ ಲೀಚಿ ಅಂತಾರೆ. ನನ್ನ ಮಮ್ಮಿ ಫೇವ್ರೆಟ್. ಚೆನ್ನಾಗಿರುತ್ತೆ, ಸ್ವೀಟಾಗಿರುತ್ತೆ. ಆಮೇಲೆ ಪುಟಾಣಿ ಆರೆಂಜ್, ಆಮೇಲೆ ಮ್ಯಾಂಗೋ ಬಂದಿದ್ಯಾ? ಫಸ್ಟ್ ಮ್ಯಾಂಗೋ. ಎಸ್, ಹೌದಾ? ಇಲ್ಲಿ ಕೊಡು ನೋಡೋಣ. ಫಸ್ಟ್ ಮ್ಯಾಂಗೋ ಇದು, ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಎಸ್. ಇವಾಗ ಮಿಲ್ಕ್ ಶೇಕ್ ಮಾಡೋಣ ಅಂತ ಬಂದೆ. ಯಾವ್ದ್ರದ್ದು ಮಾಡಲಿ? ಬೇರೆ ಯಾವ ತಂದಿದೆ? ಬನಾನಾ. ಸ್ಟ್ರಾಬೆರಿ ಸಿಕ್ಕಿಲ್ಲ. ಇದು ಹಾಂ ಡ್ರ್ಯಾಗನ್ ಫ್ರೂಟ್. ಓಕೆ, ಬನಾನಾ ಇದೆಯಲ್ಲ, ಬನಾನಾ ಮಿಲ್ಕ್ ಶೇಕ್ ಮಾಡ್ಕೊ. ನಮ್ಮ ಪುಟ್ಟ ಸ್ಮಾಲ್ ಬಿಸ್ನೆಸ್ ಅದು ಬೈಸೂಜಿ ಹೋಮ್ ಮೇಡ್ ಮಸಾಲ ಪ್ರಾಡಕ್ಟ್ಸ್ನ ಯಾರೆಲ್ಲ ಪರ್ಚೇಸ್ ಮಾಡ್ತಿದ್ದೀರಾ, ನಿಮಗೆ ಇದೊಂದು ಅನೌನ್ಸ್ಮೆಂಟ್. ಯುಗಾದಿ ಪ್ರಯುಕ್ತ ನಮ್ಮ ಕಡೆಯಿಂದ 3 ಆಫರ್ ತೊಗೊಂಬಂದಿದ್ದೀವಿ. ಸೊ ಹೊಸ ಪಾತ್ರೆಗಳ ಜೊತೆಗೆ ನಮ್ಮ ಮಸಾಲಾನ ನೀವು ಪರ್ಚೇಸ್ ಮಾಡ್ಬೋದು.
ಪಾತ್ರೆ ಫ್ರೀಯಾಗಿ ಸಿಗುತ್ತೆ. ಆದರೆ ಮಸಾಲ ನೀವು ಪರ್ಚೇಸ್ ಮಾಡಿಕೊಂಡ್ರೆ ಸಾಕು. ಪ್ರತಿ ವಾರ ಫ್ರೆಶ್ ಬ್ಯಾಚಲ್ಲಿ ಪ್ರತಿಯೊಂದು ಮಸಾಲೆನೂ ಸ್ಮಾಲ್ ಬ್ಯಾಚಲ್ಲಿ ನಾವು ಪ್ರಿಪೇರ್ ಮಾಡ್ತೀವಿ. ಏನೆಲ್ಲ ಮಸಾಲ ಇದೆ ಅಂತ ನೀವು ನಮ್ಮ ವೆಬ್ಸೈಟಲ್ಲಿ ಸರ್ಚ್ ಮಾಡ್ಬೋದು. ವೆಬ್ಸೈಟ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹೇಗೆ ನಡೀತದೆ BTS? ಈ ಸರ್ತಿ ನಮ್ಮ ಬೈಸುಜಿ ಹೋಮ್ ಮೇಡ್ ಮಸಾಲಾ ಪ್ರಾಡಕ್ಟ್ ಕಡೆಯಿಂದ ಪಾತ್ರೆಗಳನ್ನ ಕೊಡ್ತಾ ಇದ್ದೀನಿ. ರೀಸೆಂಟ್ ಆಗಿ ಒಬ್ರು ಹೇಳ್ತಾ ಇದ್ರು, ನಮ್ಮ ಇಂಡಸ್ ವ್ಯಾಲಿ ಪಾತ್ರೆಗಳನ್ನ ಕೊಟ್ಟಾಗ ನೀವು ಪಾತ್ರೆ ಅಂಗಡಿ ಇಟ್ಕೊಂಡ್ಬಿಡಿ ಅಂತೆಲ್ಲ ಹೇಳ್ತಾ ಇದ್ರು. ದಟ್ ಕಮೆಂಟ್ ಅದ್ ನಂಗೆ ತುಂಬಾ ಇನ್ಸ್ಪೈರ್ ಮಾಡ್ತು. ಹೌದಲ್ವಾ, ಯಾಕೆ ಪಾತ್ರೆ ಅಂಗಡಿ ಇರಬಾರ್ದು ಅಂತ. ಅವರಷ್ಟೇ ಹೇಳಿಲ್ಲ, ರೋಡ್ ಸೈಡ್ ಅಲ್ಲಿ ಇಡಿ ಅಂತ ಹೇಳಿದ್ರು. ಸೊ ಪಾತ್ರೆ ಅಂಗಡಿ ಇಟ್ಟಿಲ್ಲ ನಾನು. ನಮ್ಮ ಪಾತ್ರೆನ ಎಲ್ಲ ನಮ್ಮ ಕಸ್ಟಮರ್ಗೆ ಫ್ರೀಯಾಗಿ ಕೊಡೋಣ ಅಂತ ತರ್ತಾ ಇದ್ದೀನಿ. ನಮ್ಮ ಇಂಡಸ್ ವ್ಯಾಲಿ ಪಾತ್ರೆಗಳನ್ನ ನೀವೆಲ್ಲ ಫ್ರೀಯಾಗಿ ತಗೊಂಡಿದ್ದೀರಾ, ಅದು ಕೆಲವು ಜನಕ್ಕೆ ಮಾತ್ರ ಸಿಕ್ಕಿದೆ. ನಾನು ಕೊಡ್ತಿರೋಂಥ ಎಲ್ಲ ಪಾತ್ರೆಗಳಿಗೂ ಎಲ್ಲರಿಗೂ ಸಿಗಬೇಕು ಅಂತ ಅನ್ನೋ ಒಂದು ಉದ್ದೇಶದಿಂದ ಈ ಆಫರ್ ತಗೊಂಡ್ಬಂದಿದ್ದೀವಿ. ಯುಗಾದಿಗೋಸ್ಕರನೇ ತಂದಿರೋಂಥ ಮೆಗಾ ಆಫರ್ ಆಗಿರುತ್ತೆ. ಸೊ ನಮ್ಮ ಹತ್ರ ಸಿಗೋಂಥ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡುವಾಗ ಈ ಎಲ್ಲ ಪಾತ್ರೆಗಳು ನಿಮಗೆ ಫ್ರೀಯಾಗಿ ಸಿಗುತ್ತೆ. 799 ರೂಪಾಯಿ ಮೇಲೆ ಪರ್ಚೇಸ್ ಮಾಡುವಂಥ ಪ್ರತಿಯೊಬ್ಬರಿಗೂ ಈ ಲಂಚ್ ಬಾಕ್ಸ್ ಫ್ರೀಯಾಗಿ ಸಿಗ್ತಾ ಇದೆ. ಮಕ್ಕಳಿಗೆ ಪ್ಯಾಕ್ ಮಾಡ್ಕೊಳಕ್ಕಾಗಲಿ, ಅಥವಾ ನೀವು ಆಫೀಸಿಗೆ ತೊಗೊಂಡೋಗೋದಕ್ಕಾಗಲಿ, ಅಥವಾ ಏನಾದ್ರು ಸ್ಟೋರ್ ಮಾಡಿ ಫ್ರಿಡ್ಜಲ್ಲಿ ಇಡೋಕ್ಕಾಗಲಿ ತುಂಬ ಚೆನ್ನಾಗಿದೆ. ಇದೊಂದು ಸರ್ವಿಂಗ್ ಬೌಲ್ ಅಥವಾ ಸರ್ವಿಂಗ್ ಡಿಶ್, ಡೈನಿಂಗ್ ಟೇಬಲ್ ಮೇಲೆ ಸಾಂಬಾರಾಗಲಿ ರಸಮಾಗಲಿ ಹಾಕಿಡೋಕ್ಕೆ ತುಂಬ ಚೆನ್ನಾಗಿದೆ. ಇದರ ಮೇಲ್ಗಡೆ ಲಿಡ್ ಕೂಡ ಇರುತ್ತೆ. 1499 ರೂಪಾಯಿ ಮೇಲೆ ಪರ್ಚೇಸ್ ಮಾಡುವಂಥ ಪ್ರತಿಯೊಬ್ಬರಿಗೂ ಇದನ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ನಂಗೆ ತುಂಬ ಇಷ್ಟ ಆಗಿದ್ದು ಅಂತಂದ್ರೆ ಈ ಥರದೊಂದು ಸ್ಟೋರೇಜ್ ಬಾಕ್ಸ್ ನಾನು ತುಂಬ ದಿನದಿಂದ ಹುಡುಕ್ತಾ ಇದ್ದೆ. ನಾನು ಪಾತ್ರೆಗಳನ್ನ ತೊಗೊಂಬರೋಕ್ಕೆ ಅಂತ ಹೋದಾಗ ನನಗೆ ಇದು ಸಿಕ್ತು. ಹಾಗಾಗಿ ತಕ್ಷಣ ನಾನು ಇದನ್ನ ತಗೊಂಡೆ. ಸೊ ಈ ಬಾಕ್ಸ್ ನಿಮಗೆ ಪ್ರತಿದಿನ ದೋಸೆ ಹಿಟ್ಟಿಡೋದಕ್ಕೆ ಮತ್ತು ಇಡ್ಲಿ ಇಟ್ಟಿಡೋದಕ್ಕೆ, ಸ್ನ್ಯಾಕ್ಸ್ ಮಾಡಿ ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ, ಅಥವಾ ನೀವು ಪಿಕ್ನಿಕ್ ಹೋದಾಗ ಫ್ಯಾಮಿಲಿ ಜೊತೆಗೆ ಪಿಕ್ನಿಕ್ ಹೋದಾಗ ತಿಂಡಿ ಕ್ಯಾರಿ ಮಾಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಸೊ ಇದನ್ನ ಒಂದು ಸ್ಟೋರೇಜ್ ಬಾಕ್ಸ್ ಥರ ಉಪಯೋಗಿಸ್ಕೋಬೋದು. ಸೊ ಇದು 2499 ರೂಪಾಯಿ ಮೇಲೆ ಪರ್ಚೇಸ್ ಮಾಡುವಂಥ ಪ್ರತಿಯೊಬ್ಬರಿಗೂ ಇದೊಂದು ದೊಡ್ಡ ಬಾಕ್ಸ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ನಮ್ಮ ಯುಗಾದಿ ಹಬ್ಬನ ಈ ರೀತಿ ಸೆಲೆಬ್ರೇಟ್ ಮಾಡೋಣ ನಮ್ಮ ಕಸ್ಟಮರ್ಸ್ ಜೊತೆಗೆ ಅಂತ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದೊಂದು ಮೆಗಾ ಆಫರ್ ತಗೊಂಡ್ಬಂದಿದ್ದೀವಿ. ಸೊ ನಮ್ಮ ಬೈಸುಜಿ ಪ್ರಾಡಕ್ಟ್ನ ಯಾರೆಲ್ಲ ಪರ್ಚೇಸ್ ಮಾಡಿದಿರಾ ಅವರೆಲ್ಲರಿಗೂ ಥ್ಯಾಂಕ್ ಯು. ಇನ್ನೂ ಯಾರೆಲ್ಲ ಪರ್ಚೇಸ್ ಮಾಡಿಲ್ಲ ಒಂದ್ಸತಿ ತರಿಸ್ಕೊಂಡು ಟ್ರೈ ಮಾಡಿ. ಅದ್ರ ಜೊತೆಗೆ ಈ ಎಲ್ಲ ಫ್ರೀ ಪ್ರಾಡಕ್ಟ್ಸ್ನ ನಿಮ್ದಾಗಿಸ್ಕೊಳ್ಳಿ.